ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಕರ್ನಾಟಕ ಇತಿಹಾಸದ ಎರಡನೇ ಭಾಗವಾಗಿರುತ್ತದೆ. ಭಾಗ 1 ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಚಾನಲಲ್ಲಿ ಕೂಡ ಇರುತ್ತದೆ. ಕರ್ನಾಟಕ ಇತಿಹಾಸ ಟಾಪ್ 25 ಪ್ರಶ್ನೆಗಳಂತ ಇದೆ. ಟಾಪ್ 20 ಇರೋದು ಅವು ಬೇರೆ ಪ್ರಶ್ನೆಗಳು. ಇದರ ಮೊದಲ ಭಾಗ ಟಾಪ್ 25 ಪ್ರಶ್ನೆಗಳಂತೆ ಇದೆ. ಯಾರೆಲ್ಲ ಇನ್ನೂ ವಿಡಿಯೋನ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ. ಮೊದಲನೇ ಪ್ರಶ್ನೆ ಅಂದರೆ 26ನೇ ಪ್ರಶ್ನೆ. ಆಲ್ರೆಡಿ 25 ಪ್ರಶ್ನೆನ ಅಪ್ಲೋಡ್ ಮಾಡಿದ್ದೇವೆ. ರಾಷ್ಟ್ರಕೂಟರ ರಾಜಧಾನಿ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರಕೂಟರ ರಾಜಧಾನಿ ಯಾವುದಂದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಳಖೇಡ, ಆಪ್ಷನ್ ಸಿ ಸರಿಯಾದ ಉತ್ತರ. ರಾಷ್ಟ್ರಕೂಟರ ಮೊದಲ ಅಥವಾ ಮೂಲ ರಾಜಧಾನಿ ಯಾವುದಂದರೆ ನಾವು ಅಚಲಿಪುರ ಅಂತ ಹೇಳ್ತೇವೆ. ಆ ಪ್ರಶ್ನೆ ಭಾಗ 1ರಲ್ಲಿ ಇದೆ. ಯಾವುದಂದರೆ ಅಚಲಿಪುರ ಅವರ ಮೊದಲ ಅಥವಾ ಮೂಲ ರಾಜಧಾನಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ತೆಕ್ಕೋಳಂ ಕದನ ಯಾರ ನಡುವೆ ನಡೆಯಿತು? ತೆಕ್ಕೋಳಂ ಕದನ ಯಾರ ನಡುವೆ ನಡೆಯಿತಪ್ಪ ಅಂದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ತೆಕ್ಕೋಳಂ ಕದನ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಮಾನ್ಯಖೇಟವನ್ನು ರಾಷ್ಟ್ರಕೂಟರ ರಾಜಧಾನಿಯಾಗಿ ಪ್ರಸ್ತಾಪಿಸಿದವರು ಯಾರು? ಮಾನ್ಯಖೇಟವನ್ನು ರಾಷ್ಟ್ರಕೂಟರ ರಾಜಧಾನಿಗೆ ಪ್ರಸ್ತಾಪಿಸಿದವರು ಯಾರಂತ ಪ್ರಶ್ನೆ ಕೇಳಿದರೆ ಯಾರಪ್ಪ ಅಂದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೋಘವರ್ಷ ನೃಪತುಂಗ ಸರಿಯಾಗಿರುತ್ತದೆ. ಮೊದಲು ಅವರ ರಾಜಧಾನಿ ಅಚಲಿಪುರ ಆಗಿರುತ್ತದೆ. ನಂತರ ಅದನ್ನು ಮಾನ್ಯಖೇಟವಾಗಿ ಚೇಂಜ್ ಮಾಡಿದವರು ಅಥವಾ ಬದಲಾಯಿಸಿದವರು ಯಾರಪ್ಪ ಅಂದರೆ ಆಪ್ಷನ್ ಡಿ, ಅಮೋಘವರ್ಷ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಗರುಡವನ್ನು ಗುಪ್ತರ ನಂತರದಲ್ಲಿ ಯಾವ ಸಾಮ್ರಾಜ್ಯ ರಾಜ ಲಾಂಛನವಾಗಿ ಸ್ವೀಕರಿಸಿತು? ಗುಪ್ತರ ರಾಜ ಲಾಂಛನ ಗರುಡ ಆಗಿತ್ತು. ಅವರ ನಂತರ ಅದೇ ಗರುಡವನ್ನು ಯಾವ ಸಾಮ್ರಾಜ್ಯದ ರಾಜ ಲಾಂಛನವಾಗಿ ಸ್ವೀಕರಿಸಿತು ಅಂತ ಪ್ರಶ್ನೆ ಕೇಳಿದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಗಿರುತ್ತೆ. ರಾಷ್ಟ್ರಕೂಟರು ಮತ್ತು ಗುಪ್ತರ ರಾಜ ಲಾಂಛನ ಯಾವುದಂದರೆ ಗರುಡ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನು ಕನ್ನಡದ ಮೂಲದವರೆಂದು ತಮ್ಮ ವಾದವನ್ನು ಮಂಡಿಸಿದ್ದಾರೆ? ಕೆಳಕಂಡ ವಿದ್ವಾಂಸರಲ್ಲಿ ರಾಷ್ಟ್ರಕೂಟರನ್ನು ಕನ್ನಡ ಮೂಲದವರೆಂದು ವಾದವನ್ನು ಮಂಡಿಸ್ತಾರೆ. ಅವರು ಯಾರಂತ ಪ್ರಶ್ನೆ ಕೇಳಿದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಎಸ್ ಅಲ್ತೇಕಾರ್. ಯಾರು? ಎಸ್ ಅಲ್ತೇಕಾರ್ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆಗೆ ಕೆಳಗಿನ ಯಾರು ಬುನಾದಿ ಹಾಕಿದರು? ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ಥಾಪನೆಗೆ ಯಾರು ಬುನಾದಿ ಹಾಕಿದರು ಅಥವಾ ಫಸ್ಟು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಂತಿದುರ್ಗ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಸಂತತಿಯನ್ನು ಅರಬ್ ಪ್ರವಾಸಿಗರು ಮಲಿಕ್ ಅಲ್ ಮುಲ್ಕ್ ಎಂದು ಕರೆದಿದ್ದಾರೆ? ಯಾವ ರಾಜ್ಯ ಸಂತತಿಯನ್ನು ಅರಬ್ ಪ್ರವಾಸಿಗರು ಮಲಿಕ್ ಅಲ್ ಮುಲ್ಕ್ ಎಂದು ಕರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಗಿರುತ್ತದೆ. ಎಲಿಫೆಂಟಾದ ಪ್ರಾಚೀನ ಹೆಸರೇನಂತ ಪ್ರಶ್ನೆ ಕೇಳಿದ್ದಾರೆ. ಎಲಿಫೆಂಟಾ ಗುಹೆಗಳಂತ ನಾವು ಓದಿರ್ತೀವಲ್ಲ, ಆ ಎಲಿಫೆಂಟಾದ ಪ್ರಾಚೀನ ಹೆಸರು ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋವಕಪುರಿ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಬುದ್ಧರು, ಹಿಂದೂಗಳು ಮತ್ತು ಜೈನ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಒಟ್ಟಿಗೆ ಇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬುದ್ಧರು, ಹಿಂದೂಗಳು ಮತ್ತು ಜೈನರ ಬಂಡೆಗಳನ್ನು ಕತ್ತರಿಸಿ ಮಾಡಿದ ಗುಹೆಗಳನ್ನು ಯಾವ ಸ್ಥಳದಲ್ಲಿ ಒಟ್ಟಿಗೆ ಇಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಎಲ್ಲೋರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯರೂಪದ ಗ್ರಂಥವನ್ನು ಬರೆದವರು ಯಾರು? ಕನ್ನಡದ ಮೊದಲ ಕಾವ್ಯರೂಪದ ಗ್ರಂಥವನ್ನು ಬರೆದವರು ಯಾರೆಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀ ವಿಜಯ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಎಲಿಫೆಂಟಾದ ಪ್ರಾಚೀನ ಹೆಸರು ಏನು? ಎಲಿಫೆಂಟಾದ ಪ್ರಾಚೀನ ಹೆಸರು ಏನಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಗೋವಕಪುರಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಐ ಥಿಂಕ್ ಇದು ಪ್ರಶ್ನೆ ರಿಪೀಟ್ ಆಯಿತು ಅಂತ ಅನಿಸುತ್ತೆ. ಹೌದು, 33ನೇ ಪ್ರಶ್ನೆ ರಿಪೀಟ್ ಆಗಿದೆ, ಪರವಾಗಿಲ್ಲ.
ಮುಂದಿನ ಪ್ರಶ್ನೆ, ಪ್ರಸಿದ್ಧ ಜೈನ ಪಂಡಿತನಾದ ಜಿನಸೇನನು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿದ್ದ ಅಂತ ಕೇಳಿದ್ದಾರೆ. ಸೊ ಜೈನ ಪಂಡಿತನಾದ ಜಿನಸೇನನು ಯಾರ ಆಸ್ಥಾನದಲ್ಲಿದ್ದಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಅಮೋಘವರ್ಷನ್ ನೃಪತುಂಗ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಷ್ಟ್ರಕೂಟರ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದನು? ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದ ರಾಜ ಯಾರು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ 3ನೇ ಇಂದ್ರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಜೂರಾ ಎಂಬಲ್ಲಿ ದೊರೆತಿರುವ ಕನ್ನಡ ಶಾಸನ ಯಾವ ರಾಷ್ಟ್ರಕೂಟರ ದೊರೆಯ ಶೌರ್ಯ ಸಾಹಸಗಳನ್ನು ವರ್ಣಿಸುತ್ತದೆ? ಸೊ ಜೂರಾ ಎಂಬಲ್ಲಿ ದೊರೆತಿರುವ ಕನ್ನಡದ ಶಾಸನ ಯಾವ ರಾಷ್ಟ್ರಕೂಟರ ದೊರೆಯ ಶೌರ್ಯ ಸಾಹಸಗಳನ್ನು ವರ್ಣಿಸಿದಂಥ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 3ನೇ ಕೃಷ್ಣನ ಶೌರ್ಯ ಸಾಹಸಗಳ ಬಗ್ಗೆ ವರ್ಣಿಸುತ್ತದೆ. ಯಾವುದು? ಜೂರಾ ಎಂಬಲ್ಲಿ ಸಿಕ್ಕ ಕನ್ನಡದ ಶಾಸನ. ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಡ್ಡಾರಾಧನೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಮ್ಮ ಈ ಕರುನಾಡ ಪಾಠಶಾಲೆ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA, PDO ಹಾಗೂ ಗ್ರಾಮ ಲಿಖಿತ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿ ಹಾಗೂ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮ್ಮ ನೋಟಿಫಿಕೇಷನನ್ನು ಮೊದಲು ಪಡೆಯಿರಿ. ಮುಂದಿನ ಪ್ರಶ್ನೆ, ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ? ಸೊ ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದ ಕೃತಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಕವಿರಾಜ ಮಾರ್ಗ. ಸೊ ಕವಿರಾಜ ಮಾರ್ಗ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಯಾವ ರಾಷ್ಟ್ರಕೂಟರ ದೊರೆ ಕ್ರಿಸ್ತಶಕ 785ರಲ್ಲಿ ದೋವಾ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದ? ಸೊ ದೋವಾ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದ ಅರಸ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ ಅಂದರೆ ಕ್ರಿಸ್ತಶಕ 785ರಲ್ಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ 42. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಧ್ರುವ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಅಮೋಘವರ್ಷನ್ ನೃಪತುಂಗ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾಗಿರ್ತಾನೆ. ಮುಂದಿನ ಪ್ರಶ್ನೆ, ದ್ವಾರ ಸಮುದ್ರದ ನಿರ್ಮಾಪಕ ಯಾರು? ದ್ವಾರ ಸಮುದ್ರ ಅಲ್ಲ. ಸೊ ದ್ವಾರ ಸಮುದ್ರ ಇದು ಹೊಯ್ಸಳರ ರಾಜಧಾನಿ ಆಗಿರುತ್ತದೆ. ದ್ವಾರ ಸಮುದ್ರ ಎಂಬುದು ಹೊಯ್ಸಳರ ರಾಜಧಾನಿ ಆಗಿರುತ್ತದೆ. ಇಲ್ಲಿ ಕೇಳಬೇಕಾಗಿರುವ ಪ್ರಶ್ನೆ, ಧ್ರುವ ಸಮುದ್ರದ ನಿರ್ಮಾಪಕ ಯಾರು? ಸೊ ಧ್ರುವ ಸಮುದ್ರದ ನಿರ್ಮಾಪಕ ಯಾರಂದರೆ ಆಪ್ಷನ್ ಎ ಧ್ರುವ. ಯಾರಾಗಿರುತ್ತೆ ಅಂದರೆ ಧ್ರುವ ಸಮುದ್ರದ ನಿರ್ಮಾಪಕ ಧ್ರುವ ಆಗಿರ್ತಾನೆ. ಒಂದು ಸಮುದ್ರವನ್ನು ನಿರ್ಮಿಸಿ ತನ್ನ ಹೆಸರನ್ನು ಇಟ್ಟಿರ್ತಾನೆ. ಸೊ ಇಲ್ಲಿ ದ್ವಾರ ಸಮುದ್ರ ಅಲ್ಲ, ದ್ವಾರ ಸಮುದ್ರ ಹೊಯ್ಸಳರ ರಾಜಧಾನಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಎಲ್ಲೋರದ ಕೈಲಾಸನಾಥ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎಲ್ಲೋರದ ಕೈಲಾಸನಾಥ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾವಿಡ ಶೈಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ಎಲ್ಲೋರದ ಕೈಲಾಸನಾಥ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ಮುಂದಿನ ಪ್ರಶ್ನೆ, ಎಲಿಫೆಂಟಾ ಹೆಸರು ಕೊಟ್ಟವರು ಯಾರು? ಸೊ ಎಲಿಫೆಂಟಾದ ಗುಹಾಲಯಗಳಂತ ನಾವು ಹೇಳ್ತೀವಲ್ಲ, ಸೊ ಆ ಒಂದು ಎಲಿಫೆಂಟನ್ನು ಹೆಸರನ್ನು ಕೊಟ್ಟವರು ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಪೋರ್ಚುಗೀಸರು ಸರಿಯಾದ ಉತ್ತರ ಆಗಿರುತ್ತದೆ. ಕೊನೆಯ ಪ್ರಶ್ನೆ, ಸಂಜಾನ ಶಾಸನ ಹೊರಡಿಸಿದ ದೊರೆ ಯಾರು? ಸೊ ಸಂಜಾನ ಎಂಬ ಶಾಸನವನ್ನು ಹೊರಡಿಸಿದ ದೊರೆ ಯಾರಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ ಅಮೋಘವರ್ಷನ್ ನೃಪತುಂಗ ಸರಿಯಾದ ಉತ್ತರ ಆಗಿರುತ್ತದೆ. ಸೊ ನಮ್ಮ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು ಹಾಗೂ ಭೂಗೋಳ ವಿಜ್ಞಾನ, ಭಾರತ ಸಂವಿಧಾನ, ಕರ್ನಾಟಕ ಇತಿಹಾಸ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ನಮ್ಮ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡ್ತಾ ಬಂದಿದ್ದೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೀವು ಕರುನಾಡ ಪಾಠಶಾಲೆ ಎಂಬ ಚಾನಲನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.